Hey, oh, oh, ah, 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 ah. Hey, ah, ah. Sorry. Hey, ah, 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 ah. Patient. ಪೇಷಂಟ್ ಅಂತ. ಹಲೋ ಹಾಯ್ ನಮಸ್ಕಾರ. ನಾನು ಗುರುಗುಂಟ ಲಿಂಗಸೂರು ತಾಲೂಕು ರಾಯಚೂರು ಡಿಸ್ಟಿಕ್. ನನ್ನ ಹೆಸರು ಬಾಳಪ್ಪ ಅಂತೆ. ಈ ಒಂದು ವಿಡಿಯೋ ಮಾಡೋ ಕಾರಣ ಅಂದರೆ ಲಿಂಗಸೂರು ತಾಲೂಕು ಗುರುಗುಂಟ ಗ್ರಾಮದಲ್ಲಿ ಲಾಲ್ ಸಾಬ್ ಅಂತಕ್ಕಂಥವ್ರು ಒಂದು ಮರಿ ಸಾಗಾಣಿಕೆ ಮಾಡಿದ್ದಾರೆ. ಒಳ್ಳೆಯ ರೀತಿಯಿಂದ ಮಾಡ್ತಾಯಿದ್ದಾರೆ. ಈ ಸುಮಾರು ಒಂದು 5-6 ವರ್ಷದಿಂದ ಇವರೊಂದು ಅನುಭವ ಈ ಒಂದು ಮರಿ ಸಾಗಾಣಿಕೆಯಲ್ಲಿ. ಸುಮಾರು ಒಂದು 30-35 ಮರಿ ಹಾಕಿದ್ದಾರೆ. ಮೊನ್ನೆ ಬಕರಿ ಹಬ್ಬ ಆದ ನಂತರ ಆ ಮರಿಗಳನ್ನು ನೋಡಿ ಹೆಂಗಿದಾವೆ ಅಂತ. ಕಾಣಿಸ್ತಕ್ಕಂಥ ಎಲ್ಲ ಮರಿಗಳು ಒಳ್ಳೆ ಕ್ವಾಲಿಟಿ ಮರಿಗಳು. ಪ್ರತಿನಿತ್ಯ ಇವರ ದೈನಂದಿನ ಕಾಯಕ ಮರಿ ಸಾಗಾಣಿಕೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಇವ್ರು ಕಾಯಕಿದ್ರಾಗಿರುತ್ತೆ. ಸೊ ಹೊಸದಾಗಿ ಸಾಗಾಣಿಕೆ ಮಾಡೋರು ಇದು ಈ ವಿಡಿಯೋ ನೋಡಿ ಈ ರೀತಿ ಒಳ್ಳೆ ಮರಿಗಳನ್ನು ತಂದು ಚೆನ್ನಾಗಿ ಅವುಗಳಿಗೆ ಆಹಾರ ನೀಡುತ್ತಾ ಒಳ್ಳೆ ಬೆಳವಣಿಗೆ ಮಾಡಿದ್ರೆ ಒಳ್ಳೆ ಲಾಭ ಕೂಡ ಆಗುತ್ತೆ. ಟೋಟ್ಲಿ ಈ ಒಂದು ಲ್ಯಾಟ್ನಾಗ ಇರ್ತಕ್ಕಂಥ ಮರಿಗಳು ಟೋಟ್ಲ್ 35 ಮರಿಗಳು. ಎಲ್ಲ ರೀತಿ ವ್ಯಾಕ್ಸಿನ್ ಕೂಡ ಮಾಡ್ಕೊಳ್ತಾರೆ. ಆಮೇಲೆ ಡಿವರ್ಮಿಂಗ್ ಕೂಡ ಮಾಡಿದ್ದಾರೆ. ಈ ಮರಿಗಳು ತಂದು ಸುಮಾರು ಎಷ್ಟು ದಿನ ಆಯ್ತು ಅಂದರೆ 1.5 ತಿಂಗಳಾಗಿದೆ ನೋಡಿ ಈ ಮರಿಗಳು. ಆ 1.5 ತಿಂಗಳಲ್ಲಿ ಚೆನ್ನಾಗಿ ಗ್ರೋತ್ ಬಂದಿದ್ದಾವೆ. ಇನ್ನೂ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಮಾರಾಟ ಮಾಡ್ತಾಯಿದ್ದಾರೆ. ಒಳ್ಳೆ ಲಾಭವನ್ನು ಪಡಿತಾ ಇದ್ದಾರೆ. ಇದೇ ರೀತಿ ಮಾಡ್ತಾ ಮರಿ ಸಾಗಾಣಿಕೆಗೆ ಮಾದರಿ ಕೂಡ ಆಗ್ತಾಯಿದ್ದಾರೆ. ಇದಕ್ಕೆ ಆಹಾರವಾಗಿ ಶೇಂಗಾ ಬೆಳೆ ಕೂಡ ನೀಡಿದ್ದಾರೆ ಇವಾಗ ಮುಂಜಾನೆ. ಕುರಿ ಸಾಗಾಣಿಕೆ ಜೊತೆಯಲ್ಲಿ ಕೂಡ ಒಂದು ಮೇಕೆ ಸಾಗಾಣಿಕೆ ಕೂಡ ಇದೆ ಅವ್ರದ್ದು. ಅಲ್ಲಿದೆ ನೋಡಿ ಶೆಡ್ ಕಾಣ್ತಾ ಇದೆಯಲ್ಲ. ಪ್ರತಿ ವರ್ಷ ಕೂಡ ಒಳ್ಳೆಯ ಆದಾಯ ಪಡಿತಾ ಇದ್ದಾರೆ. ಸ್ವಂತ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ಮರಿಗಳ ಸಾಗಾಣಿಕೆ ಮಾಡಿಕೊಂಡು ದೈನಂದಿನ ಜೀವನದಲ್ಲಿ ಒಳ್ಳೆಯ ಒಂದು ರೈತನಾಗಿ ಕಾಣಿಸ್ಕೊಂಡಿದ್ದಾರೆ. ಯಾರಾದರೂ ನೀವು ಮರಿ ಸಾಗಾಣಿಕೆ ಬಗ್ಗೆ ಏನಾದ್ರು ಬೇಕಾದರೆ ಈ ಕೆಳಗೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಅವ್ರಿಗೆ ಫೋನ್ ಮಾಡಿ ಕೇಳಿ ಅವ್ರ ಅನುಭವ ನಿಮ್ಮ ಜೊತೆ ಹಂಚ್ಕೊತಾರೆ. ಯಾರು ಸಾಗಾಣಿಕೆ ಮಾಡೋರಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ರೀತಿ ಮಾಡಿದಿರಿ, ಯಾವ ಥರ ಆಹಾರ ಕೊಡ್ತೀರಿ ಪದ್ಧತಿ, ಮರಿಗಳಲ್ಲಿ ಔಷಧಿಗಳನ್ನು ಯಾವ ರೀತಿ ನೀಡ್ತೀರಿ ಅಂತಕ್ಕಂಥದ್ದು ಅವ್ರು ತಿಳಿಸ್ತಾರೆ. ಅವ್ರ ಹೆಸರು ಬಂದು ಲಾಲ್ ಸಾಬ್ ಅಂತೆ. ಲಾಲ್ ಸಾಬ್ ತಂದೆ ಇಮಾಮ್ ಸಾಕಿನ್ ಗುರುಗುಂಟ ಅಂತೆ. ಇವರು ಪ್ರತಿ ವರ್ಷ ಕೂಡ ಮರಿ ಸಾಗಾಣಿಕೆ ಮಾಡ್ತಾನೇ ಇದ್ದಾರೆ. ಬಕ್ರಿ ಹಬ್ಬಕ್ಕೂ ಕೂಡ ಸಿಗ್ತಾವೆ ಇವ್ರ ಕಡೆ ಮರಿ. ಹಾಗೇ ದಿನನಿತ್ಯ ಕಟಿಂಗ್ ಮಾಲ್ ಕೂಡ ಸಿಗುತ್ತೆ. ಹಾಗೆ ಅದ್ರ ಜೊತೆಯಲ್ಲಿ ಈ ಮರಿ ಸಾಗಾಣಿಕೆ ಜೊತೆಯಲ್ಲಿ ಕೂಡ ಅವರು ಒಂದು ಆಡು ಸಾಗಾಣಿಕೆ ಕೂಡ ಮಾಡಿದ್ದಾರೆ. ಆಡು ಸಾಗಾಣಿಕೆ ಇದೆ, ಕೋಳಿ ಸಾಗಾಣಿಕೆ ಇದೆ. ಒಳ್ಳೆ ಕೋಳಿ, ನಾಟಿ ಕೋಳಿ ಕೂಡ ಇವ್ರ ಹತ್ರ ಸಿಗ್ತವೆ. ಹಾಗೆ ಆಡು ಸಾಗಾಣಿಕೆ ಕೂಡ ಇದ್ದಾವೆ. ಆಡು ಕೂಡ ಹೊರಗಡೆ ಹೋಗಿದ್ದಾವೆ ಮೇಯೋಕ್ಕೆ. ಸುಮಾರು ಅವು ಒಂದು 20 ಮರಿಗಳು ಹಾಕಿದ್ದಾರೆ. 20 ಮರಿ ಹಾಕಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಆಡುಗಳು ಜಂಗಲ್ ಮೇಯಕ್ಕೆ ಹೋಗಿದ್ದಾವೆ. ಹಾಗೆ ಜೊತೆಯಲ್ಲಿ ಕೋಳಿ ಸಾಗಾಣಿಕೆ ಕೂಡ ಇವರು ಮಾಡ್ತಾರೆ. ಪ್ರತಿನಿತ್ಯ ಕೋಳಿ ಸಾಗಾಣಿಕೆಯಿಂದ ಒಂದು ವರ್ಷಕ್ಕೆ ಒಂದು 50,000-60,000 ಸಾವಿರ ಇನ್ಕಮ್ ಪಡಿತಿದ್ದಾರೆ. ನೋಡೋಕೆ ಒಳ್ಳೆ ಒಂಥರ ಈ ಸಾಬ್ ಅವರು
ಇವರೇ ನೋಡಿ ಲಾಲ್ ಸಾಬ್ ಅಂತ. ಏಯಪ್ಪ ರೈತರು ಒಂದು ರೈತರಾಗಿ ಒಳ್ಳೆಯ ರೈತನಾಗಿ ಮಾದರಿ ರೈತನಾಗಿದ್ದಾನೆ. ಕೃಷಿ ಚಟುವಟಿಕೆ ಜೊತೆಯಲ್ಲಿ ಮರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ ಎಲ್ಲ ರೀತಿ ಇದೆ, ನೋಡ್ಬೋದು. ಇದೆ ಏನಾದರೆ ನಿಮಗೆ ಮಾಹಿತಿ ಬೇಕಾದ್ರೆ ಈ ಕೆಳಗೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ಕೇಳಿ ವಿಚಾರಿಸಿ. ನೀವು ಕೂಡ ಯಾರಾದರೂ ಮರಿ ಸಾಗಾಣಿಕೆ ಮಾಡಬೇಕಾದ್ರೆ ಸ್ವಲ್ಪ ಅವ್ರ ಕಡೆ ಅನುಭವವನ್ನು ಕೇಳ್ಕೊಬೋದು.